ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ತೆಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತೆ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಕಾಲವ್ಯಾಲಮುಖಗ್ರಾಸ ತ್ರಾಸ ನಿರ್ನಾಶಹೇತವೇ ಶ್ರೀಮದ್ಭಾಗವತಂ ಶಾಸ್ತ್ರಂ ಕಲೌ ಕೀರೇಣ ಭಾಷಿತಂ. ಮೃತ್ಯು ಎಂಬತಕ್ಕಂಥ ಒಂದು ಕಾಲಸರ್ಪ ಅದು ನಮ್ಮನ್ನು ನುಂಗಲಿಕ್ಕೆ ಬಂದಿದೆ. ಈಗಾಗಲೇ ಅರ್ಧ ನುಂಗಿದೆ, ಕೆಲವರಿಗೆ ಮುಕ್ಕಾಲು ಭಾಗ ನುಂಗಿದೆ, ಕೆಲವರಿಗೆ ಅರ್ಧ ಭಾಗ ನುಂಗಿದೆ, ಹೀಗೆಲ್ಲ ಆಗಿದೆ. ಇಂತಹ ಮೃತ್ಯುವೆಂಬ ಕಾಲಸರ್ಪದ ಬಾಯಿಗೆ ಸಿಕ್ಕಿರತಕ್ಕಂಥ ವ್ಯಕ್ತಿಗಳಿಗೆ ಅಭಯ ಕೊಡಬೇಕು ಎಂಬುದಾಗಿ ವೇದಿವ್ಯಾಸದೇವರ ಸುಪುತ್ರ ಆಗಿರ್ತಕ್ಕಂಥ ರುದ್ರದೇವರ ಅವತಾರಭೂತರಾದ ಶುಕಾಚಾರ್ಯರು ಕಲಿಯುಗದಲ್ಲಿ ಈ ಶ್ರೀಮದ್ ಭಾಗವತವನ್ನು ರಚನೆ ಮಾಡಿದ್ದಾರೆ ಎಂಬುದಾಗಿ ಪದ್ಮಪುರಾಣದ ಶ್ಲೋಕ ಹೇಳ್ತಾರೆ. ಅಂತಃಕರಣ ಶುದ್ಧಿ ಆಗಬೇಕಾಗಿದ್ದರೆ ಭಾಗವತ ಬಿಟ್ಟು ಬೇರೆ ಯಾವುದರಿಂದಲೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಜನ್ಮಾಂತರದ ಪುಣ್ಯಗಳಿದ್ದರೆ ಮಾತ್ರ, ಜನ್ಮಾಂತರ ಪುಣ್ಯ ಇದ್ದರೆ ಮಾತ್ರ ಭಾಗವತದ ಒಂದು ಶ್ರವಣ ಮಾಡುವ ಯೋಗ್ಯತೆ ಕೂಡ ಬರೋದು. ಅಂದಮೇಲೆ ಇದು ಅತ್ಯಂತ ಶ್ರೇಷ್ಠವಾದದ್ದು. ಯಾರು ಹೇಳಿದ್ದು, ಯಾರು ರಚನೆ ಮಾಡಿದ್ದು, ಇದರಿಂದ ಯಾರ್ಯಾರು ಫಲ ಪಡ್ಕೊಂಡಿದ್ದಾರೆ ಇತ್ಯಾದಿಯಾಗಿ ನಾವು ವಿಚಾರ ಮಾಡಿದಾಗ ಪದ್ಮಪುರಾಣ ಸ್ಪಷ್ಟವಾದ ಚಿತ್ರವನ್ನು ಕೊಡುತ್ತೆ. ಅದರಲ್ಲಿ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಭಾಗವತವನ್ನು ಹೇಳ್ತಾ ಇರೋ ಸಂದರ್ಭದಲ್ಲಿ ದೇವತೆಗಳೆಲ್ಲ ಬಂದು ಅಮೃತ ಕಲಶವನ್ನು ಹಿಡ್ಕೊಂಡು ಬಂದು ಶುಕಮುನಿಗಳು ಹೇಳ್ತಾರೆ, ಶುಕಾಚಾರ್ಯರೇ, ನಿಮಗೆ ಮರಣ ವೃದ್ಧಾಪ್ಯಾದಿಗಳನ್ನು ಪರಿಹಾರ ಮಾಡತಕ್ಕಂಥ ಈ ಅಮೃತವನ್ನು ನಿಮಗೆ ಕೊಡ್ತೇವೆ, ಆ ಭಾಗವತವನ್ನು ನಮಗೆ ಕೊಟ್ಬಿಡಿ ಅಂತ ಕೇಳ್ತಾರೆ. ನಾವಾದರೆ ಖಂಡಿತ ಹಾಗೆ ಮಾಡ್ತಾಯಿದ್ವೇನೋ. ಆದರೆ ಅಮೃತ ಎಲ್ಲಿ, ಈ ಒಂದು ಕಥಾ ಅಮೃತ ಎಲ್ಲಿ, ಗಾಜು ಎಲ್ಲಿ, ವಜ್ರ ಎಲ್ಲಿ, ಅದು ಶುಕಾಚಾರ್ಯರು ಗೊತ್ತು. ಅಂದರೆ ಅದನ್ನು ಕೊಳ್ಳಿಲ್ಲ ಅವರು, ಆದ್ದರಿಂದ ಅವರು ವಾಪಸ್ ಹೋದರು. ಅಂದಮೇಲೆ ದೇವತೆಗಳಿಗೂ ಕೂಡ ಭಾಗವತ ಶ್ರವಣ ದುರ್ಲಭ ಎಂಬತಕ್ಕಂಥ ಅಂಶ ಈ ಒಂದು ಕಥೆಯಿಂದ ನಮ್ಗೆ ಗೊತ್ತಾಗತ್ತೆ. ಪರೀಕ್ಷಿತ್ ರಾಜನಿಗೆ ಭಾಗವತರಿಂದ ಮೋಕ್ಷ ಎಂಬತಕ್ಕಂಥದ್ದು ಆಗಿದ್ದು ಸ್ಪಷ್ಟವಾಗಿ ಗೊತ್ತಿದೆ. ಯಾಕೆಂದರೆ ಬ್ರಹ್ಮದೇವರೇ ವಿಸ್ಮಿತರಾಗಿ ಸತ್ಯಲೋಕದಲ್ಲಿ ಯಾಗ ದಾನ ಮುಂತಾದ ಮೋಕ್ಷ ಸಾಧನಗಳನ್ನು ಭಾಗವತದೊಂದಿಗೆ ಇಟ್ಟು ತೂಗಿದರಂತೆ, ತುಲಾಭಾರ ಮಾಡಿದ್ದಾರೆ. ಭಾಗವತವನ್ನು ಒಂದು ಕಡೆ ಇಡೋದು, ಇನ್ನೆಲ್ಲ ಯಾಗಾದಿಗಳು ದಾನಾದಿಗಳು ಎಲ್ಲವನ್ನು ಇನ್ನೊಂದು ಕಡೆ ಇಡೋದು, ಎಲ್ಲ ಸಾಧನಗಳು ಹಗುರಾಗೋದವು. ಆದರೆ ಭಾಗವತ ಒಂದೇ ಹೆಚ್ಚು ಭಾರಯುಕ್ತವಾಯಿತು. ಅಂದರೆ ಭಾಗವತ ಭಗವಂತನ ವಾಂಗ್ಮಯ ಪ್ರತಿಮೆ ಎಂಬುದಾಗಿ ತಿಳ್ಕೊಂಡ್ರು. ಅಂದರೆ ಯಾಗದಾನಾದಿಗಳನ್ನು ಭಾಗವತವನ್ನು ತಕ್ಕಡಿ ಇಡೋದು ಅಂದ್ರೇನು, ಅದಕ್ಕೆ ಅಭಿಮಾನಿಗಳೇನಿದ್ದಾರೆ ಅವರನ್ನು ಅಲ್ಲಿ ಕೂಡಿಸಿ ಇದನ್ನು ತೂಗಿದಾಗ, ಮಣಿಗಳಲ್ಲಿಟ್ಟು ತೂಗಿದಾಗ ಅದು ಅಧಿಕವಾಗಿ ಭಾಗವತವೇ ಹೆಚ್ಚಾಗಿದೆ. ಭಾಗವತ ಶ್ರವಣದಿಂದ ನಮಗೆ ಮುಕ್ತಿ ಎಂಬತಕ್ಕಂಥದ್ದು ಕರಗತ. ಮೋಕ್ಷ ಎಂಬುದು ಅಷ್ಟು ಸುಲಭವಾದ ವಸ್ತುವಲ್ಲ.
ಭಗವಂತನು ಪ್ರಸನ್ನನಾದರೆ ಮೋಕ್ಷ. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ. ಸಂಸಾರದಲ್ಲಿ ಬಂಧನ ಮಾಡುವುದು ಅವನೇ, ಸಂಸಾರದಿಂದ ನಮ್ಮನ್ನು ಬಿಡುಗಡೆ ಮಾಡೋದು ಅವನೇ. ಬಿಡುಗಡೆ ಮಾಡಬೇಕಾಗಿದ್ದರೆ ಅವನು ಪ್ರಸನ್ನನಾಗಬೇಕು. ರಾಜನು ಯಾವ ರೀತಿ ಪ್ರಸನ್ನನಾದರೆ ಜೈಲಿನಿಂದ ಬಿಡುಗಡೆ ಮಾಡ್ತಾರೋ ಹಾಗೆ ಪರಮಾತ್ಮ ಎಂಬತಕ್ಕಂಥ ಈ ಜಗನ್ನಾಥ ಅವನು ಸಂತುಷ್ಟನಾದ ಅಂದರೆ ಹೇಳಿದ್ರೆ ಆಗ ಸಂಸಾರದಿಂದ ಬಿಡುಗಡೆ ಮಾಡ್ತಾನೆ. ಯಥಾ ದೃಷ್ಟಿಯ ಪ್ರಸನ್ನ ಸನ್ ರಾಜ ಬಂಧಾಪನೋದಕೃತಿ ಅಂತ ಅನುವ್ಯಾಖ್ಯಾನದಲ್ಲಿ ಕೂಡ ಶ್ರೀಮದಾಚಾರ್ಯ ಮಾತನ್ನು ಹೇಳ್ತಾರೆ. ಅಂತೂ ಈ ಒಂದು ಶ್ರವಣ ಮಾಡಬೇಕಾಗಿದ್ದರೆ ಶ್ರವಣ ಆದರೆ ಪರಮಾತ್ಮನ ಜ್ಞಾನ ಬರುತ್ತೆ. ಪರಮಾತ್ಮನ ಜ್ಞಾನ ಬಂತು ಅಂದರೆ ಪರಮಾತ್ಮ ಪ್ರಸನ್ನನಾಗ್ತಾನೆ. ಜ್ಞಾನಿ ಪ್ರಿಯತಮೋ ಅಥೋ ಮೇ ಅಂತ ಒಂದು ಕಡೆ ಗೀತೆಯಲ್ಲಿ ಹೇಳ್ತಾನೆ. ನನಗೆ ನನ್ನ ತತ್ವಜ್ಞಾನವನ್ನು ತಿಳ್ಕೊಂಡವನು ನನಗೆ ತುಂಬ ಪ್ರೀತಿ ಪಾತ್ರ. ಹಾಗೆ ಆ ಜ್ಞಾನ ಬರೋದಾದರೂ ಹೇಗೆ ಅಂದರೆ ಭಾಗವತ ಪುರಾಣದಿಂದ ಆ ತತ್ವಜ್ಞಾನ ನಮಗೆ ಬರಲಿಕ್ಕೆ ಸಾಧ್ಯ ಇದೆ, ಬರುತ್ತೆ. ಆದರೆ ಅದನ್ನು ಕೇಳಬೇಕಾಗಿದ್ದರೆ, ಅದನ್ನು ಹೇಳಬೇಕಾಗಿದ್ದರೆ ಎಷ್ಟೋ ಜನ್ಮಗಳ ಪುಣ್ಯ ನಮಗೆ ಬೇಕಾಗತ್ತೆ. ಈಗ ನಮಗೆ ಈ ಮಧ್ವಾಚಾರ್ಯ ಎಂಬ ಚಾನಲ್ ಮೂಲಕವಾಗಿ ನಿಮಗೆ ಸಾರಸ್ವತ ಪ್ರಪಂಚಕ್ಕೆ ಭಾಗವತ ಭಕ್ತರಿಗೆ ಇಡೀ ಭಾಗವತವನ್ನು ಪೂರ್ಣವಾಗಿ ಶ್ರವಣ ಮಾಡಿಸಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನೂ ಭಾಗಿ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಇಡೀ ಭಾಗವತ ವಿಧ ವಿಧವಾದ ಪಂಡಿತರಿಂದ ಇಡೀ ಭಾಗವತವನ್ನು ನೀವು ಶ್ರವಣ ಮಾಡಿದಿರಿ ಅಂತ ಹೇಳಿದ್ರೆ ಆಗ ಖಂಡಿತ ಪರಮಾತ್ಮ ಪ್ರಸನ್ನನಾಗ್ತಾನೆ. ಪ್ರಸನ್ನನಾದ ಮೇಲೆ ನಮಗೆ ಸಂಸಾರಿಕ ಬಂಧನಗಳೆಲ್ಲ ಕಳಚಿ ಬಿದ್ದೋಗುತ್ತೆ. ಭಾಗವತವೇ ಹೇಳುವಂತೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾತ್ಸ್ಯಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಆ ಪರಮಾತ್ಮನ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂದರೆ ಎಲ್ಲ ಸಂಶಯಗಳು ಮುಗಿದವು, ಯಾವ ಸಂಶಯ ಉಳಿಯಲ್ಲ. ಭಿದ್ಯತೆ ಹೃದಯ ಗ್ರಂಥಿ, ಹೃದಯಕ್ಕೆ ಗ್ರಂಥಿ ಅಂತ ಹೇಳ್ತಕ್ಕಂಥ ಲಿಂಗದೇಹ ಭಂಗ ಆಗತ್ತೆ, ಸಂಶಯಗಳು ಪರಿಹಾರವಾಗತ್ತೆ, ಪರಮಾತ್ಮ ಪ್ರಸನ್ನನಾಗ್ತಾನೆ, ಮೋಕ್ಷ ಎಂಬತಕ್ಕಂಥದ್ದು ಬರ್ತಾ ಇದೆ ಅಂತ ಹೇಳ್ತಕ್ಕಂಥದ್ದಿದೆ. ಇಂತಹ ಒಂದು ಭಾಗವತ ಸಪ್ತಾಹವನ್ನು ನಾವು ಕೇಳಬೇಕು. ಅದು ನಿಮಗೆ ದೊಡ್ಡ ಅನುಕೂಲ ಮಾಡಿ ಈ ಮಧ್ವಾಚಾರ್ಯ ಚಾನಲ್ ಮೂಲಕ ನಿಮಗೆ ಸಿಗ್ತಾ ಇದೆ. ಅದನ್ನು ಸದುಪಯೋಗ ಮಾಡಿಕೊಂಡಾಗ ಮಾತ್ರ ಈ ಎಲ್ಲ ಪಂಡಿತರನ್ನು ಅವರನ್ನು ಹಿಡಿದು ಅವರ ಸಮಯಕ್ಕೆ ಸರಿಯಾಗಿ ಇವರು ಹೋಗಿ ಅಲ್ಲೇ ಕೂತು ಇದನ್ನು ರೆಕಾರ್ಡ್ ಮಾಡಿಕೊಂಡು ನಿಮಗೆಲ್ಲ ಬಿತ್ತರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಶ್ರಮ ಸಾರ್ಥಕ ಆಗೋದು ನೀವೆಲ್ಲ ಕೇಳಿದಾಗ. ಆದ್ದರಿಂದ ನಿಮ್ಮ ಮನೆಯಲ್ಲಂಕೂ ಭಾಗವತ ಹೇಳಿಸ್ಲಿಕ್ಕೆ ಆಗೋದಿಲ್ಲ, ಆದರೆ ಆಗತ್ತೆ, ಆದರೆ ಅಡ್ಡಿಗಳು ಜಾಸ್ತಿ. ಆದರೆ ನಿಮ್ಮ ಮನೆಗೇ ಬರ್ತಾ ಇದೆ. ಆದ್ದರಿಂದ ಅಂಥ ಭಾಗವತವನ್ನು ಕೇಳಬೇಕು ಎಂಬುದಾಗಿ ನನ್ನ ಮತ್ತು ಮಧ್ವಾಚಾರ್ಯ ಚಾನಲ್ ಅವರೇನಿದ್ದಾರೆ ಅವರ ಕಳಕಳಿಯ ಒಂದು ವಿಚಾರವಾಗಿದೆ. ಅದನ್ನು ನೀವು ಉಪಯೋಗ ಮಾಡ್ಕೋಬೇಕು. ಮುಖ್ಯವಾಗಿ ನಾವು ಯದಾ ಮುಕುಂದೋ ಭಗವಾನ್ ಕ್ಷ್ಮಾಂ ತ್ಯಕ್ತ್ವಾ ಸ್ವಪದಂಗತಃ ತದ್ದಿನಾತ್ ಕಲಿರಾಯಾತಃ ಸರ್ವಸಾಧನ ಬಾಧಕಃ. ಯಾವಾಗ ಕೃಷ್ಣ ಪರಮಾತ್ಮ ತನ್ನ ಪ್ರಾಕೃತ ದೇಹದಂತೆ ಇರುವ ಒಂದು ದೇಹವನ್ನು ಇಲ್ಲೇ ಇಟ್ಟು ತನ್ನ ಅಪ್ರಾಕೃತವಾದ ಶರೀರದಿಂದ ವೈಕುಂಠಕ್ಕೆ ಹೊರಟೋದನೋ ಆಗಲೇ ಕಲಿ ಬಂದ. ಮತ್ತು ಕಲಿ ಬಂದ ಅಂದರೆ ಕಲಿ ಅಂದರೆ ಕಲಹ ಜಗಳಾದಿಗಳು ಎಲ್ಲ ಉಪಲಕ್ಷಣ ಇಟ್ಕೋಬೇಕು. ಯಾರಿಗೂ ಕೂಡ ಒಳ್ಳೆಯ ಧರ್ಮ ಕಾರ್ಯ ಮಾಡಲಿಕ್ಕೆ ಬಿಡೋದಿಲ್ಲ. ಕೆಟ್ಟ ಕರ್ಮ ಮಾಡೋದರಲ್ಲಿ ಸಿದ್ಧಹಸ್ತ ಮಾಡಿಸೋದರಲ್ಲಿ ನಾವು ಕೂಡ ಅವನು ಹೇಳಿದಂತೆ ಕೇಳಿ ನಮ್ಮ ಅಮೂಲ್ಯವಾದ 84 ಲಕ್ಷ ಯೋನಿಗಳಲ್ಲಿ ಬಂದು ಪುನಃ ಎಷ್ಟೋ ವರ್ಷಗಳ ಕಾಲ ಹರಿಯೇ ಸರ್ವೋತ್ತಮ ವಾಯುವೇ ಜೀವೋತ್ತಮ ಅಂತ ನಾವು ಭಕ್ತಿಯಿಂದ ಹೇಳಿದ್ರ ಈ ಒಂದು ವೈಷ್ಣವ ಜನ್ಮ ಬಂದಿದೆ. ಅತುಲಂ ಋಷು ವೈಷ್ಣವಂ ಸುಜನ್ಮ ಅಚ್ಯುತ ದತ್ತಂ ಕೃಪಯಾ ತ್ವಯಾಪ್ಯವಾಪ್ಯ ಕ್ಷಣಜೀವ್ಯಪಿ ಕಲ್ಪಗತ್ವ ಬುದ್ಧ್ಯ ಪಶುಚಂಡಾಲವದೇವ ಸಂಚರಾಮಿ. ವಿಜೇಂದ್ರ ತೀರ್ಥರು
ಪಾಪಮೋಚನ ಸ್ತೋತ್ರದಲ್ಲಿ ಈ ಮಾತು ಹೇಳ್ತಾರೆ, ಅತುಲಂ ನೃಷು ವೈಷ್ಣವಂ ಸುಜನ್ಮ. ವಿಷ್ಣು ಭಕ್ತನಾಗಿ ವೈಷ್ಣವರಾಗಿ ಹುಟ್ಟೋದು ಭಾರೀ ದುರ್ಲಭ, ಭಾರೀ ಕಷ್ಟ. ಮನುಷ್ಯ ಜನ್ಮ ಬರೋದೇ ದುರ್ಲಭ ಅಂತ ಭಾಗವತವೇ ಹೇಳುತ್ತೆ. ಪ್ರಹ್ಲಾದರಾಜ ಹೇಳ್ತಾನೆ. ಅದರಲ್ಲಿಯೂ ಕೂಡ ಇಂತಹ ಧರ್ಮ ಸಾಧನೆಗೆ ಯೋಗ್ಯವಾದ ಶರೀರ ಬರೋದಕ್ಕೆ ಇನ್ನೂ ಅಪರೂಪ. ಇದೆಲ್ಲ ದೇವರ ಅನುಗ್ರಹದಿಂದ ಬಂದಿದೆ. ಅದನ್ನು ವ್ಯರ್ಥ ಮಾಡಿಕೊಳ್ಳದ ಹಾಗೆ ನಾನಾ ವಿಧವಾದ ಭೋಗಗಳಿಗಾಗಿ ಈ ಮಾನವ ಶರೀರ, ಬ್ರಾಹ್ಮಣ ಶರೀರವನ್ನು ಇಡದಂತೆ ನಾವು ಕೇವಲ ಪರಮಾತ್ಮನ ಹಬ್ಬವನ್ನು ಮೆಚ್ಚಿಸಲಿಕ್ಕೆ ಬೇಕಾದ ಕಾರ್ಯಕ್ರಮವನ್ನು ನಾವು ಮಾಡ್ಕೋಬೇಕು. ಭಾಗವತವೇ ಒಂದು ಕಡೆ ಹೇಳುತ್ತೆ, ಬ್ರಾಹ್ಮಣಸ್ಯ ಜ ದೇಹೋಯಂ ಕ್ಷುದ್ರ ಕಾಮಾಯ ನೇಷ್ಯತೆ. ಕ್ಷುದ್ರ ಕಾಮನೆಗಳಿಗೋಸ್ಕರವಾಗಿ ಈ ಮಾನವ ಶರೀರ ಬಂದಿದ್ದಲ್ಲ, ಅದು ಬ್ರಾಹ್ಮಣ ಶರೀರ. ಇನ್ನೂ ಕಷ್ಟಪಡಬೇಕು. ಮಾನವನಾಗಿ ಹುಟ್ಟಿದರೂ ಕೂಡ ಯಾರೋ ಚಂಡಾಲನೋ ಮಾಂಸ ತಿನ್ನೋದು ಆ ಜಾತಿಯಲ್ಲಿ ಹುಟ್ಟಿದರೆ ಏನು ಪ್ರಯೋಜನ? ಅಲ್ಲೆಲ್ಲ ಭಕ್ತಿಯನ್ನು ನಾವು ಅಪೇಕ್ಷೆ ಪಡೋದು ತುಂಬ ಕಷ್ಟ, ಅಲ್ಲೆಲ್ಲ ಬರೋದಿಲ್ಲ. ಅದಕ್ಕಾಗಿ ನಾವು ಪೂರ್ಣವಾಗಿ ಇಂತಹ ಜನ್ಮ ಬಂದಾಗ ನಾವು ಕ್ಷಣಜೀವ್ಯಪಿ ಕಲ್ಪಗತ್ವ ಬುದ್ಧ್ಯ, ನಾವು ಯಾವಾಗ ಬೇಕಾದರೂ ಹೋಗಬಹುದು. ಒಂದು ಕ್ಷಣದಲ್ಲಿ ನಾವು ಜೀವ ಮಾಡಿಕೊಂಡಿದ್ದರೂ ಕೂಡ ನಮ್ಮ ಆಯುಷ್ಯ ಒಂದು ಕ್ಷಣ ಅಷ್ಟಿದ್ದರೂ ಕೂಡ ನಾನು ಕಲ್ಪಗತ್ವ ಬುದ್ಧ್ಯ, ನಾನು ಒಂದು ಕಲ್ಪ ಇಲ್ಲೇ ಇದ್ದು ಬಿಡ್ತೇನೆ ಅಂಥೇಳಿ ನಾವು ವ್ಯವಹಾರ ಮಾಡಲಿಕ್ಕೆ ಹೋಗ್ತಾ ಇದ್ದೀವಲ್ಲ, ಇದು ಅತ್ಯಂತ ಶೋಚನೀಯ. ಅಷ್ಟೇ ಅಲ್ಲ, ಅತ್ಯಂತ ಯೋಚನೀಯವಾದ ವಿಚಾರ ಎಂಬುದನ್ನು ತಿಳ್ಕೊಂಡು ಇಲ್ಲಿ ಹೇಳ್ತಾರೆ. ಕೃಷ್ಣ ಭೂಮಿಯನ್ನು ಹೊರಟ ಕೂಡಲೇ ತಕ್ಷಣ ಕಲಿ ಎಂಬತಕ್ಕಂಥದ್ದು ಬಂದಿದ್ದಾನೆ. ಕಲಿಯುಗದಲ್ಲಿ ಏನು ಎಲ್ಲವೂ ನಿಸ್ಸಾರ ಅಂತ ಪದ್ಮಪುರಾಣ ಹೇಳುತ್ತೆ. ಆದರೆ ಪದಾರ್ಥಾ ಸಂಸ್ಥಿತ ಭೂಮೌ ಬೀಜಹೀನಾಸ್ತು ಶಾಯಥ. ಅಂದರೆ ಭಗವಂತನ ಕಥೆಗಳನ್ನು ಬ್ರಾಹ್ಮಣರು ಕೇಳ್ಬೋದು, ಆದರೆ ಹಣದಾಸೆಯಿಂದ ಮನೆ ಮನೆಗೆ ಹೋಗಿ ಹೇಳ್ತಾರೆ. ನೋಡಿ ಅಂಥ ಗತಿ ಬಂತು. ಕಾರ್ಯತ ಕಣಲೋಬೇನ ಕಥಾಸಾರಸ್ತಥೋಗತಃ. ಇನ್ನು ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ನಾವು ಸಾಧನೆ ಮಾಡಿಕೊಳ್ಳೋಣ ಅಂದರೆ ಅತ್ಯುಗ್ರ ಭೂರಿ ಕರ್ಮಾಣ ನಾಸ್ತಿಕಾ ರೌರವ ಜನಾ ತೇಪಿ ತಿಷ್ಠಂತಿ ತೀರ್ಥೇಶು. ಪ್ರತಿಯೊಂದು ತೀರ್ಥದಲ್ಲಿ ಇಂಥ ದುಷ್ಟರು ಬಂದು ನಮಗೆ ಸಾಧನೆ ಮಾಡೋಕ್ಕೆ ಬಿಡೋದಿಲ್ಲ. ಆ ತೀರ್ಥಕ್ಷೇತ್ರಗಳಲ್ಲಿ ವಾಸ ಮಾಡೋದ್ರಿಂದ ಬರೋ ಪುಣ್ಯದ ಸಾರವೂ ಹೋಯಿತು. ಆಯಿತು, ಇಷ್ಟೇನಾ? ತಪಸ್ಸಲ್ಲಿ ಮಾಡೋಣ ಅಂದರೆ ಕಾಮ, ಕ್ರೋಧ, ಲೋಭ, ತೃಷ್ಣೆ, ಇದರಿಂದ ಚಿತ್ತ ಎಂಬತಕ್ಕಂಥದ್ದು ಮಲಿನವಾಗೋಗಿದೆ. ತಪಸ್ಸು ಮಾಡುವುದರಿಂದಲೂ ಕೂಡ ತಪಸ್ಸಿನ ಸಾರ ಇಲ್ಲದಂತಾಗಿದೆ. ಮನಸ್ಸಿನ ಮೇಲೆ ಕಂಟ್ರೋಲೇ ಇಲ್ಲ, ಅಂಥ ಸ್ಥಿತಿ ಉಂಟಾಗಿದೆ. ಇನ್ನು ಪಂಡಿತರಲ್ಲ ಒಳ್ಳೆಯ ರೀತಿ ಸಾಧನೆ ಮಾಡ್ಕೋಬೋದಲ್ಲ ಅಂತ ಪ್ರಶ್ನೆ ಬಂದರೆ, ಪಂಡಿತಾಸ್ತು ಕಲತ್ರೇಣ ರಮಂತೆ ಮಹಿಷಾ ಇವ. ಕೋಣಗಳಂತೆ ಯಥೇಚ್ಛವಾಗಿ ಭೋಗ ಮಾಡ್ತಾ ಕೂತಿರ್ತಾರೆ. ಪುತ್ರಸ್ಯ ಉತ್ಪಾದನೆ ದಕ್ಷಾ ಅದಕ್ಷಾ ಮುಕ್ತಿ ಸಾಧನೆ, ಅವರಿಗೂ ಬೇಕಾಗಿಲ್ಲ ಅಂಥ ಸ್ಥಿತಿ ಉಂಟಾಗಿದೆ. ಆದ್ದರಿಂದ ಇನ್ನು ಎಷ್ಟು ಭಕ್ತಿ ಎಂಬತಕ್ಕಂಥದ್ದು ಎಲ್ಲಿ ಬರುತ್ತೆ? ಯಾವುದೂ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಈ ಒಂದು ಕಲಿಯುಗದಲ್ಲಿ ಅತ್ಯಂತ ಶ್ರೇಷ್ಠವಾದ ಮುಕ್ತಿಶಾಸ್ತ್ರ ಅಂತ ಹೇಳಿದರೆ, ಭಕ್ತಿಶಾಸ್ತ್ರ ಅಂತ ಹೇಳಿದರೆ ಭಾಗವತ, ಅದನ್ನು ಕೇಳಬೇಕು ನಾವು. ಅಂದಮೇಲೆ ಮತ್ತು ಭಗವಂತನ ಕೇಳಿಬಿಟ್ರೆ ನಮಗೆ ಮೋಕ್ಷ ಆಗುತ್ತಾ ಅಂದರೆ ಖಂಡಿತ ಆಗೇ ಆಗತ್ತೆ. ಯಾಕೆ ಅಂದರೆ 12 ಸ್ಕಂದಗಳು ಕೂಡ ಭಗವಂತನ 12 ಅವಯವಗಳು ಎಂಬುದಾಗಿ ಪದ್ಮಪುರಾಣ ನಮಗೆ ಒಂದು ಮಾಹಿತಿ ಕೊಡುತ್ತೆ. ಪ್ರಥಮಶ್ಚ ದ್ವಿತೀಯಶ್ಚ ದ್ವೌ ಪಾದೌ ಸಂಪ್ರಕೀರ್ತಿತೌ. ಪ್ರಥಮ ಸ್ಕಂದ ಮತ್ತು ದ್ವಿತೀಯ ಸ್ಕಂದ ಎರಡೂ ಕೂಡ ಕೃಷ್ಣ ಪರಮಾತ್ಮನ 2 ಪಾದಗಳು. ಚರಣವು ದ್ವೌ ಸಂಪ್ರಕೀರ್ತಿತವು, 2 ಪಾದಗಳು. ಹಾಗಾದರೆ 1, 2 ಓದಿದ್ವಿ ಅಂದರೆ ಪರಮಾತ್ಮನ ಪಾದ ಸಿಕ್ಕಿದಾಗಾಯಿತು ನಮಗೆ. ಪರಮಾತ್ಮನ ಪಾದ ಸಿಕ್ಕಿದ್ರೆ ಸಾಕು ನಮಗೆ, ಇನ್ಯಾವುದೂ ನಮಗೇನು ಬೇಕಾಗಿಲ್ಲ. ಯಾಕೆಂದರೆ ಭೇಜೇ ಖಗೇಂದ್ರ ಧ್ವಜ ಪಾದಮೂಲಂ. 7 ದಿವಸ ಭಾಗವತ ಕೇಳಿ ಪರೀಕ್ಷಿತರಾದರೂ ಕೂಡ ಹೋಗಿದ್ದು ಪರಮಾತ್ಮನ ಪಾದ ಮೂಲಕ್ಕೆ ಹೋಗಿದ್ದಾನೆ. ಅದು 2. ತೃತೀಯಶ್ಚ ಚತುರ್ಥಶ್ಚ ದ್ವಾ ಊರೂ ಸಂಪ್ರಕೀರ್ತಿತವು. 3ನೇ ಸ್ಕಂದ ಮತ್ತು 4ನೇ ಸ್ಕಂದ ಕೃಷ್ಣ ಪರಮಾತ್ಮನ 2 ತೊಡೆಗಳು. ಮತ್ತು ತೊಡೆಗಳು ಕೂಡಲಿಕ್ಕೆ ನಮಗೆ 2 ತೊಡೆಗಳು ಸಿಕ್ತು, ಆಶಯ ಸಿಕ್ತು ಅಂತಾಯಿತು.
ಪಂಚಮಸ್ಕಂದ ಏನಿದೆ ಅದು ನಾಭಿದೇಶಸ್ತು, ಪಂಚಮ ನಾಭಿದೇಶ. ಅಂದರೆ ಆ ಪಂಚಮಸ್ಕಂದದಲ್ಲೇ 5 ಜನ ಜ್ಞಾನಿಗಳು ಬರ್ತಾರೆ, ಅವರಲ್ಲಿ ನಾಭಿಯೂ ಒಬ್ಬರು. ಅದೇ ವಿಶೇಷ. ಯಾರ್ಯಾರು? ಪ್ರಿಯವ್ರತ ರಾಜ, ಅನಂತರದಲ್ಲಿ ಆಗ್ನೇಯಿದ್ರ, ಅವನ ಮಗ ನಾಭಿ, ನೋಡಿ ನಾಭಿ ಬಂದ, ಅವನ ಮಗ ಋಷಭನಾಮಕ ಪರಮಾತ್ಮ, ಅವನ ಮಗ ಭರತ. ಹಾಗಾದರೆ 5 ಜನ, ಪಂಚಮ ಅಂದರೆ ಜ್ಞಾನ, 5 ಪರಮಾತ್ಮನ ಜ್ಞಾನಿಗಳಾದ 5 ರಾಜರುಗಳು ಈ ಒಂದು ಪಂಚಮಸ್ಕಂದದಲ್ಲಿ ಪ್ರತಿಪಾದ್ಯರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ಪಂಚ ಅಂದರೆ ಪಚಿ ವಿಸ್ತಾರ, ಇನ್ನೂ ಅನೇಕ ಭೂಗೋಳ ಖಗೋಳಗಳ ವರ್ಣನೆಯೂ ಕೂಡ ಇದರಲ್ಲಿದೆ. ಅಂಥದ್ದನ್ನು ಕೊಡೋದು ಈ ಒಂದು ಪಂಚಮಸ್ಕಂದ. ಅದು ನಾಭಿದೇಶ ಕೃಷ್ಣ ಪರಮಾತ್ಮಂದು. ಅಜಾಮಿಳ ಉಪಾಖ್ಯಾನಾದಿಗಳು ಅದೆಲ್ಲ ಸುಮಾರು ವೃತ್ರಾಸುರನ ಸಂಹಾರ ಇತ್ಯಾದಿಗಳೆಲ್ಲ ಬರುತ್ತೆ 6ನೇ ಸ್ಕಂದದಲ್ಲಿ. ಅದು ಕೃಷ್ಣ ಪರಮಾತ್ಮನ ಹೃದಯ ಅಂತ ಕರೆದಿದ್ದಾರೆ. ಷಷ್ಠಂ ಹೃದಯ ಮುಚ್ಚತೆ. ಸಪ್ತಮ ಮತ್ತು ಅಷ್ಟಮ ಯಾವುದು? ಪರಮಾತ್ಮ ನರಸಿಂಹದೇವರು ಹಿರಣ್ಯಕಶಿಪವನ್ನು 2 ಕೈಗಳಿಂದ ಬಗೆದಿದ್ದಾನೆ. ಹಾಗೆ 2 ಬಾಹುಗಳು ಪರಮಾತ್ಮನ 7 ಮತ್ತು 8 ಏನಿದೆ ಆ ಸ್ಕಂದಗಳು. ಹಾಗೆಯೇ ಸಪ್ತಮ ಮತ್ತು ಅಷ್ಟಮ 2 ಕೂಡ ದ್ವೌ ಬಾಹು ಸಂಪ್ರಕೀರ್ತಿತವು. 8 ಸ್ಕಂದ ಆಯಿತು. 9 ಏನು? ಕಂಠಂ, ಕೃಷ್ಣ ಪರಮಾತ್ಮನ ಕಂಠ 9. 10 ಬಾಯಿ. 11 ಏನಿದೆ ಅದು ತಲೆ. ಅಂದರೆ ನಮಗೆ ತಲೆಗೆ ಬೇಕಾದ ವಿಷಯಗಳೆಲ್ಲ ಏಕಾಶ ಸ್ಕಂದದಲ್ಲಿದೆ. ಅದೇ ಉದ್ಭವ ಗೀತೆ. ಉದ್ಭವ ಗೀತೆ ಅಂದರೆ ಗೀತೆಯಲ್ಲಿ ಬರತಕ್ಕಂಥ ವಿಭೂತಿ ಅಂಶಗಳೆಲ್ಲೂ ಕೂಡ ಇದರಲ್ಲೂ ಇದೆ, ಭಾಗವತದಲ್ಲೂ ಬರುತ್ತೆ. ಅಂದಮೇಲೆ ಗೀತೆ ಮತ್ತು ಭಾಗವತ ಏಕಾಶ ಸ್ಕಂದ ಎರಡೂ ಕೂಡ ಪರಮಾತ್ಮನ ತತ್ವಗಳನ್ನು ತಿಳಿಸ್ಲಿಕ್ಕಾಗೇ ಇರತಕ್ಕಂಥ 2 ಗ್ರಂಥಗಳು ಅಂತಾಯಿತು. 12 ಅದು ಶಿಖಾ ಉಚ್ಯತೆ. ಈಗ 12 ಸ್ಕಂದಗಳು ಪರಮಾತ್ಮನ 12 ಅವಯವಗಳು ಅಂತ ಹೇಳಿದ ಮೇಲೆ ಒಂದೊಂದು ಸ್ಕಂದಗಳೇನಿದೆ ಅದನ್ನು ನಾವು ಅಧ್ಯಯನ ಮಾಡುವುದರಿಂದ ಒಂದೊಂದು ನಮ್ಮ ಪಾದಗಳಲ್ಲಿ ಬರತಕ್ಕಂಥ ಊನುಗಳಿದಲ್ಲ ಅದು ಪರಿಹಾರ ಆಗೋದು ಒಂದು ಗೌಣ ಫಲ. ಆದರೆ ಪ್ರಧಾನ ಫಲ ಪರಮಾತ್ಮನ ಪ್ರೀತಿ ಉತ್ಪಾದನೆ ಉಂಟಾಗಿ ಅಲ್ಲಿಂದ ಮೋಕ್ಷ ಎಂಬತಕ್ಕಂಥದ್ದು ಸಿಗೋದು ಪ್ರಧಾನ ಫಲ. ನಮಗೆ ಧಾನ್ಯವನ್ನು ಬೆಳೆಯನ್ನು ಬೆಳೆಸಿದಾಗ ರೈತನಿಗೆ ಹುಲ್ಲಿಗೋಸ್ಕರವಾಗಿ ಯಾರೂ ಕೂಡ ಆ ಧಾನ್ಯವನ್ನು ಬೆಳೆಸೋದಿಲ್ಲ. ಹುಲ್ಲೂ ಕೂಡ ಬರುತ್ತೆ, ಮುಖ್ಯವಾದದ್ದು ಧಾನ್ಯ ಪಡ್ಕೊಳ್ಳೋರು. ಹಾಗೆ ಮುಖ್ಯವಾಗಿ ಪರಮಾತ್ಮನ ಜ್ಞಾನ ಉಂಟಾಗಿ ಪರಮಾತ್ಮ ಪ್ರಸನ್ನನಾಗುವುದು, ಮೋಕ್ಷ ಸಿಗುವುದು ಪ್ರಧಾನ ಫಲ. ಈ ಮಧ್ಯೆ ಲೌಕಿಕ ಫಲಗಳು ಕೂಡ ಇದರಿಂದ ಸಿಗತ್ತೆ. ಆದ್ದರಿಂದ ನಾವು ಇದರಿಂದ ನಮಗೆ ರೋಗಗಳು ವಾಸಿ ಆಗುತ್ತೋ ಇಲ್ಲವೋ ಅಂತ ತಿಳ್ಕೋಬೇಕಾಗಿಲ್ಲ ಎಂಬತಕ್ಕಂಥದ್ದು ಮುಖ್ಯವಾದದ್ದು. ಹಾಗಾಗಿ ಇಂತಹ ಒಂದು ಭಾಗವತದ ಯಾರು ಬರೆದಿದ್ದು ಅಂತ ನಮಗೆ ಪ್ರಶ್ನೆ ಬಂದರೆ, ಪ್ರತಿಯೊಂದು ಪುರಾಣಗಳನ್ನು ಕೂಡ ಬರೆದವರು ವೇದಿವ್ಯಾಸ ದೇವರು. ವೇದಿವ್ಯಾಸ ದೇವರು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅವರನ್ನು ತಿಳ್ಕೊಂಡವರೇ ಸರಿಯಾಗಿಲ್ಲ. ಯಾಕೆ ಒಬ್ಬೊಬ್ಬರು ಕೂಡ ಒಂದೊಂದು ಮಾತುಗಳನ್ನು ಅವರ ಬಗ್ಗೆ ಮಾತಾಡಿದ್ದಾರೆ. ಒಬ್ಬ ವ್ಯಕ್ತಿಗಳು ಹೇಳ್ತಾರೆ ವಿಷ್ಣು ಸಹಸ್ರನಾಮ ಭಾಷ್ಯದಲ್ಲಿ ಅಪಾಂತರತಮ ಎಂಬತಕ್ಕಂಥ ಒಬ್ಬ ಋಷಿ ಪರಮಾತ್ಮನ ಆಜ್ಞೆಯಿಂದ ಭೂಮಿಯಲ್ಲಿ ಬಂದು ವೇದಿವ್ಯಾಸ ದೇವನಾಗಿ ಋಷಿಯಾಗಿ ಹುಟ್ಟಿದರು ಅಂತಾರೆ. ಅಪಾಂತರತಮ ಎಂಬತಕ್ಕಂಥ ಋಷಿ ಇದ್ದಾನೆ, ಹೌದು. ಆದರೆ ಅವರೇ ವೇದಿವ್ಯಾಸ ದೇವರು ಅಂತ ಹೇಳಲಿಕ್ಕೆ ಸಾಕಷ್ಟು ಪ್ರಮಾಣಗಳು ಇಲ್ಲ. ಇನ್ನೊಬ್ಬ ಆಚಾರ್ಯರು ಬಂದರು, ಪ್ರಾರಬ್ಧ ಕರ್ಮಣಃ ಕಿಯಂತಿ ಜನ್ಮಾನಿ ಅನುಭವಿತವ್ಯಾನಿ ಇತಿ ನಾ ನಿಯಮಃ ವ್ಯಾಸಾದಿಷು ಅದರ್ಶನಾತಂದ. ಅಂದ್ರೇನು? ಪ್ರಾರಬ್ಧ ಕರ್ಮವನ್ನು ಅನುಭವಿಸಲಿಕ್ಕೆ ಎಷ್ಟು ಜನ್ಮಗಳು ಬೇಕು ಅಂತ ನಿಯಮ ಇಲ್ಲ. ಯಾಕೆಂದರೆ ವ್ಯಾಸರಲ್ಲಿ ಕಂಡಿಲ್ಲ. ಹಾಗಾದರೆ ಪ್ರಾರಬ್ಧ ಕರ್ಮಗ್ರಸ್ತರು ವ್ಯಾಸರು ಅಂತಾಯಿತು. ಹಾಗಾದರೆ ಅವರು ಕೂಡ ಸರಿಯಾದ ಚಿತ್ರ ಕೊಳ್ಳಿಲ್ಲ. ಆಮೇಲೆ ಶ್ರೀಮದಾಚಾರ್ಯರು ಬಂದರು. ವೇದಿವ್ಯಾಸ ದೇವರು ಬರೆದಿರತಕ್ಕಂಥ ಪುರಾಣಗಳೇನಿದೆ, ಸ್ಕಾಂದ ಪುರಾಣ, ಅದರದ್ದೇ ಪ್ರಮಾಣವನ್ನು ಅವರು ಎತ್ತಿ ಹಿಡಿದು ನೋಡಿ, ಈ ವ್ಯಾಸರು ಬರೆದಕ್ಕಂಥ ಒಂದು
ಶ್ಲೋಕದಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣ ಎಂಬುದಾಗಿ ಹೇಳಿದ್ದಾರೆ. ಪದ್ಮಪುರಾಣದಲ್ಲಿರುವ ಶ್ಲೋಕವನ್ನು ಕೊಟ್ಟರು ಒಂದು, ಅದು ಕೂಡ ವೇದಿವ್ಯಾಸ ದೇವರೇ ಇದ್ದಾರೆ, ಅವರು ಸಾಕ್ಷಾತ್ ಶ್ರೀಮನ್ನಾರಾಯಣ ಅಂತ ಹೇಳ್ತಾ ಇದೆ ಅಂತ ಅನೇಕ ಪ್ರಮಾಣಗಳನ್ನು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯ ಏನಿದೆ ಅದರ 10ನೇ ಅಧ್ಯಾಯದಲ್ಲಿ ವೇದಿವ್ಯಾಸ ದೇವರ ಒಂದು ಆವಿರ್ಭಾವಕ್ಕಾಗಿ ಒಂದು ಅಧ್ಯಾಯವನ್ನು ಮೀಸಲಾಗಿಟ್ಟವರು. ನಾವು ಯಾವತ್ತೂ ಅಷ್ಟೇ ವೇದಿವ್ಯಾಸ ದೇವರ ಬಗ್ಗೆ ನಾವು ಓದಲಿಕ್ಕೆ ಹೋಗಬೇಕಾಗಿದ್ದರೆ ಮೊದಲು ಮಹಾಭಾರತ ತಾತ್ಪರ್ಯ 10ನೇ ಅಧ್ಯಾಯ ಓದಿ ಅನಂತರ ಹೊರಟರೆ ಅವರ ಸ್ವರೂಪ ಏನು ಎಲ್ಲ ನಮಗೆ ಅರ್ಥ ಆಗತ್ತೆ. ಮೊದಲು ಹೇಳಿರತಕ್ಕಂಥ ಶ್ಲೋಕ ಅವರು ಹೇಳೋದೇನು? ಬ್ರಹ್ಮ ರುದ್ರಾದಿಭಿಃ ಅರ್ಥಿತಃ ಭಗವಾನ್ ನಾರಾಯಣ ವ್ಯಾಸತ್ವೇನ ಅವತತಾರ. ಇದು ಸ್ಕಾಂದ ಪುರಾಣದ ಹಳೆ ಪ್ರತಿಗಳಲ್ಲಿ ಈ ಶ್ಲೋಕ ಸಿಗತ್ತೆ. ಅಂದರೆ ಪುರಾಣರ್ಷಿ ವ್ಯಾಸ ಶಾಖಾ ಸಹಸ್ರಕೃತ್, ವೇದಾದಿಗಳನ್ನು ಸಾವಿರಾರು ಶಾಖೆಗಳಾಗಿ ವಿಂಗಡ ಮಾಡಿರತಕ್ಕಂಥ ಅವರು ಸತ್ಯವತಿ ಎಂಬತಕ್ಕಂಥವರಲ್ಲಿ ಅವತಾರ ಮಾಡಿದವರು ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಾತ್ಮಕಂ. ನೋಡಿ, ಇನ್ನೂ ಸ್ಪಷ್ಟ, ಪದ್ಮಪುರಾಣ ಶ್ಲೋಕ ಇದು. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಾತ್ಮಕಂ. ಸಾಕ್ಷಾತ್ ಶ್ರೀಮನ್ನಾರಾಯಣನೇ. ಯಾಕೆಂದರೆ ಇಂಥ ಮಹಾಭಾರತವನ್ನು ನಾರಾಯಣ ಅಲ್ಲದೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇದೆ? ಖೋಖ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ಹೀಗೆ ಇಂತಹ ಅದ್ಭುತವಾದ ವಿಷಯಗಳನ್ನು ನಮಗೆ ಮಧ್ವಾಚಾರ್ಯರು ಕೊಟ್ಟರು. ಅವರಿಗೆ ಹೆಸರು ಕೃಷ್ಣದ್ವೈಪಾಯನ. ಯಾಕೆ ಅವತಾರ ಮಾಡಿದರು? ನಾವು ಹೇಳ್ತೀವಲ್ಲ, ವ್ಯಕ್ತಃ ಚಿನ್ಮಾತ್ರ ಮೂರ್ತಿ ನ ಖಲು ಭಗವತಃ ಪ್ರಾಕೃತೋ ಜಾತು ದೇಹ. ಎಲ್ಲ ಕಡೆಯೂ ಕೂಡ ತತ್ವಜ್ಞಾನ ಅದು ಅಸ್ಪಷ್ಟವಾಗಿ ಇದು ತತ್ವಜ್ಞಾನವೋ ಬ್ರಹ್ಮ ರುದ್ರಾದಿಗಳೇನಿದ್ದಾರೆ ಅವರು ಜಗಜ್ಜನ್ಮಾದಿ ಕರ್ತೃಗಳು ಅಂತ ಹೇಳೋದು ಸತ್ಯವಾದದ್ದು, ಅಥವಾ ಪರಮಾತ್ಮ ವಿಷ್ಣು ಏನಿದ್ದಾನೆ ಅವನು ಜಗಜ್ಜನ್ಮಾದಿ ಕಾರಣ ಅಂತ ಹೇಳತಕ್ಕಂಥದ್ದು ಸರಿಯಾದದ್ದು ಅಂತ ಇದಂ ಅದೋವ ಅಂತ ಸಂದೇಹ ಬಂದಾಗ ಬ್ರಹ್ಮರುದ್ರಾದಿಗಳಿಂದ ಪ್ರೇರಿತ ಆಗತಕ್ಕಂಥ ಪರಮಾತ್ಮನೇ ಸಾಕ್ಷಾತ್ ವೇದಿವ್ಯಾಸ ದೇವರಾಗಿ ಅವತಾರ ಮಾಡಿದ್ದಾರೆ. ಅವರದು ಅವತಾರ ಅಂದರೆ ಏನು? ಜನ್ಮ ಅಲ್ಲ. ಜನ್ಮ ಅಂದರೆ ಜನಿ ಪ್ರಾದುರ್ಭಾವೇ, ಪ್ರಾದುರ್ಭಾವ ಕಾಣಿಸ್ಕೊಳ್ಳೋದಷ್ಟೇ. ಸೂರ್ಯನು ಯಾವ ರೀತಿ ಮೊದಲು ಇದ್ದಿಲ್ಲ, ಈಗ ನಮಗೆ ಕಾಣಿಸ್ಕೊಂಡ, ಅದಕ್ಕೆ ಅವನನ್ನು ಹುಟ್ಟಿದ ಅಂತ ಹೇಳ್ತೀವಿ. ಹಾಗೆ ನಮಗೆ ಕಣ್ಣಿಗೆ ಕಾಣಿಸ್ತಿಲ್ಲ ಅಂದರೆ ಮುಳುಗೋದ ಅಂತ ಹೇಳ್ತೀವಿ. ಆದರೆ ಸೂರ್ಯ ಹುಟ್ಟೋದು ಇಲ್ಲ, ಸೂರ್ಯ ಮುಳುಗೋದು ಇಲ್ಲ. ಮತ್ತು ಅಲ್ಲಿ ಹೇಳಿದಂತೆ ಹಾಗೆ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮ ಕೆಲವು ಸಾರಿ ಭಕ್ತರಿಗೋಸ್ಕರವಾಗಿ ಅವತಾರ ಮಾಡ್ತಾನೆ. ಅದೆಲ್ಲ ನಾವು ಗೀತೆಯಲ್ಲಿ ಕೇಳಿದ್ದೀವಿ. ಭಾಗವತ ದಶಮಸ್ಕಂದದಲ್ಲೂ ಕೂಡ ಕೃಷ್ಣಾವತಾರವನ್ನು ಹೇಳುವಾಗ ಹೇಳಿದ್ದಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಧರ್ಮದ ಗ್ಲಾನಿ ಎಂಬುದು ಉಂಟಾಗತ್ತೆ. ತದಾ ಆತ್ಮಾನಂ ಸೃಜಾಮ್ಯಹಂ. ಆಗ ನನ್ನನ್ನು ನಾನು ಸೃಷ್ಟಿ ಮಾಡ್ತೇನೆ, ಅಂದರೆ ನಾನು ಸೃಷ್ಟಿಗೆ ಬರ್ತೇನೆ. ಅಥವಾ ನಾನೇ ಬರಬೇಕು ಅಂತೇನಿಲ್ಲ. ಯಾಕೆ? ನನಗೆ ತ್ರಿಯುಗಭೂತಿ ಅಂತ ಹೆಸರು. ಕೃತ ತ್ರೇತ ದ್ವಾಪರದಲ್ಲಿ ಮಾತ್ರ ಜ್ಞಾನ ಪ್ರಸಾರಕ್ಕಾಗಿ ಅವತಾರ. ಕಲಿಯುಗದಲ್ಲಿ ಜ್ಞಾನ ಪ್ರಸಾರಕ್ಕಾಗಿ ಅವತಾರ ಇಲ್ಲ. ಮೋಹಕವಾಗಿ ಇರ್ಬೋದು. ಆದ್ದರಿಂದ ಬುದ್ಧಾವತಾರ ಕಲಿಯುಗದ ಸಂಧಿಯಲ್ಲಿ ಆಗಿದ್ದು, ಆದರೆ ಅದು ಮೋಹಕ ಅವತಾರ, ಜ್ಞಾನಾವತಾರವಲ್ಲ. ಜ್ಞಾನಾವತಾರಕ್ಕೆ ಅವತಾರ ಮಾಡೋದು ಕಲಿಯುಗದಲ್ಲಿ ಪರಮಾತ್ಮನಿಗೆ ಇಲ್ಲ. ಆದ್ದರಿಂದ ಅಂತಹ ಒಂದು ವೇದಿವ್ಯಾಸ ದೇವರು ತ್ರಿಯುಗಭೂತಿ. ಆದ್ದರಿಂದ ಅವರು ಕಲಿಯುಗದಲ್ಲಿ ಅವತಾರ ಮಾಡಿದ್ದಲ್ಲ, ದ್ವಾಪರದ ಅಂತ್ಯದಲ್ಲಿ ಕೃಷ್ಣಾವತಾರಕ್ಕಿಂತ ಮೊದಲು ಅವತಾರ ಮಾಡಿದರು.